ಗ್ಯಾರಂಟಿ 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 ಈಗ ಗ್ಯಾರಂಟಿ. ವಿಜಯಪುರದಲ್ಲಿ ನಿನ್ನೆ ಜೆಡಿಎಸ್ ಬೆಳ್ಳಿ ಹಬ್ಬದ ಜನತಾ ಸಮಾವೇಶ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತು. ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾಜಿ ಪ್ರಧಾನಿ ದೇವೇಗೌಡರು ಬಹಳ ಹುರುಪಿನಿಂದ ಹುಮ್ಮಸ್ಸಿನಿಂದ ಮಾತನಾಡಿದ್ರು. ಅದರಲ್ಲೂ ಸಿದ್ದರಾಮಯ್ಯನವರನ್ನ ಒಂದ್ ರೀತಿ ಅಣಕಿಸೋ ರೀತಿಯಲ್ಲಿ ಮಾತಾಡ್ತಾ ಎಲ್ಲರ ಗಮನ ಸೆಳೆದ್ರು. ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯವನ್ನ ಮಾಡಿ ರೈತರ ಸಾಲ ಮನ್ನಾ ಮಾಡಿದ್ರು. ಆದ್ರೆ ಸಿದ್ದರಾಮಯ್ಯನವರು ಗ್ಯಾರಂಟಿ 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 ಅಂತ ಹೇಳ್ತಾ ಅವರ ಕಾಲೆಳೆದ್ರು. ದೇವೇಗೌಡರು ಹೀಗೆ ಹೇಳ್ತಾ ಇದ್ದ ಹಾಗೆ ಅಲ್ಲಿ ನೆರೆದಿದ್ದ ಜನರೆಲ್ಲ ಚಪ್ಪಾಳೆಗಳನ್ನ ತಟ್ಟಿ ಕೂಗೋದಕ್ಕೆ ಶುರು ಮಾಡಿದ್ರು. ಅಂದ್ರೆ ದೇವೇಗೌಡರ ಮಾತು ಆ ಸಿದ್ದರಾಮಯ್ಯನವರನ್ನ ಒಂದು ರೀತಿ ಮಿಮಿಕ್ರಿ ಮಾಡೋ ರೀತಿಯಲ್ಲಿ ಮಾತನಾಡಿ ಅಣಕಿಸಿದ ರೀತಿಯನ್ನ ನೋಡಿ ಅಲ್ಲಿದ್ದ ಜನರಿಗೆ ಒಂದು ರೀತಿ ಮನೋರಂಜನೆ ಸಿಕ್ಕದಾಗ ಆಯ್ತು. ದೇವೇಗೌಡರ ಮಾತಿಗೆ ಚಪ್ಪಾಳೆಗಳ ಸುರಿಮಳೆ ಬಂತು. ಹಾಗೆ ಮಾತನ್ನ ಮುಂದುವರಿಸ್ತಾ ರೈತರನ್ನ ಅನ್ನ ನೀಡೋ ರೈತರನ್ನ ಯಾವ ರೀತಿ ಸದೃಢರನ್ನಾಗಿ ಮಾಡಬೇಕು, ಹಾಗೆ ಕುಮಾರಸ್ವಾಮಿ ಕಾಲದಲ್ಲಿ ಯಾವ ರೀತಿಯಾದಂತಹ ರೈತಪರ ಯೋಜನೆಗಳು ಜಾರಿಗೆ ಬಂದ್ವು, ದುಡಿಯೋ ಕೈಗಳಿಗೆ ಶಕ್ತಿಯನ್ನ ಕೊಡುವಂತಹ ರೈತಪರ ಯೋಜನೆಗಳನ್ನ ಜಾರಿಗೆ ತನ್ನಿ, ಅವರಿಗೆ ನೀರು ಕೊಡಿ, ಗೊಬ್ಬರ ಕೊಡಿ, ಈ ತರ ರೈತಪರ ಯೋಜನೆಗಳನ್ನ ಜಾರಿಗೆ ತರೋದ್ರ ಬದಲು ಗ್ಯಾರಂಟಿಯನ್ನ ತಂದು ಈ ರೀತಿಯಾಗಿ ಜನರ ದಿಕ್ಕು ತಪ್ಪಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ದೇವೇಗೌಡರು ಭಾಷಣ ಮಾಡಿ ಗಮನ ಸೆಳೆದ್ರು. ಓಟ್ ಕೇಳಿದ್ರೆ ಕುಮಾರಣ್ಣ 25,000 ಕೋಟಿ ಸಾಲ ಮನ್ನಾ ಮಾಡಿ ಗ್ರಾಮ ವಾಸ್ತವ್ಯ ಮಾಡಿದ್ರೆ ಗ್ಯಾರಂಟಿ 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 ಈಗ ಗ್ಯಾರಂಟಿ. ಶಾಶ್ವತವಾಗಿ ದುಡಿಯುವ ಕೈಗೆ ಶಕ್ತಿಯನ್ನು ತುಂಬುವ ನನ್ನ ರೈತ ಏನಿದ್ದಾನೆ ಬೆಳೀತಾನೆ, ಕೊಡುತ್ತಾನೆ. ನೀಡುವ ಕೈ ಇದು ಕೇಳುವ ಕೈ ಅಲ್ಲ. ಯಾವ ರೈತ ಇದ್ದಾನೆ ದುಡಿತಾನೆ, ಹೋರಾಟ ಮಾಡ್ತಾನೆ, ಅವನಿಗೆ ನೀರು ಗೊಬ್ಬರ ಸಕಾಲದಲ್ಲಿ ಸಾಲ ವ್ಯವಸ್ಥೆ ಮಾಡಿ ನಿಮ್ಮನ್ನೇನು ಕೇಳು ಆ ಕೆಲಸವನ್ನು ಮಾಡಲಿಕ್ಕೆ ಏನು ಹೋರಾಟ ಮಾಡಿದ್ದೇನೆ ಅಂತೇಳಿ 46 ಪುಟ ಇದೆ. ನಮ್ಮ ಯುವಕರು ದಯಮಾಡಿ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.